ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಗುರುವಿಗೆ ತುಂಬಾ ಒಳ್ಳೆಯ ಸ್ಥಾನ ಇದೆ. ನಮಸ್ತೆ ಎಲ್ಲರಿಗೂ, ನಮ್ಮಿ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಆರ್ಟ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಭೇಟಿ ಮಾಡಿರುವಂಥ ಕ್ಷಣ, ಅಲ್ಲಿ ಆಗಿರುವಂಥ ಅನುಭವದ ಬಗ್ಗೆ ಒಂದಿಷ್ಟು ಮಾತುಗಳನ್ನು, ಒಂದಿಷ್ಟು ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಈ ವಿಡಿಯೋನ ಹಾಕಿದ್ದೀನಿ. ಯಾರೆಲ್ಲ ಹೊಸಬರು ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿದರೆ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೀಗೆ ನನ್ನ ಪಯಣ ಸುಮಾರು 16 ವರ್ಷಗಳ ನಂತರ ನಮ್ಮದೇ ಆದ ಒಂದು ತಂಡ, 24-25 ಜನರ ಒಂದು ತಂಡ, ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ನಮ್ಮ ಪಯಣ ಹೊರಟಿತ್ತು. ಈ ಪಯಣ ಹೋಗಲಿಕ್ಕೆ ಕಾರಣ ಏನು ಅಂದರೆ, ಮನಸ್ಸಿನ ದುಗುಡಗಳು, ಮನಸ್ಸಿನ ಬೇಸರಗಳು, ಹಾಗೆ ಮನಸ್ಸಿನಲ್ಲಿ ಆಗುವಂತಹ ಮಾನಸಿಕ ಗೊಂದಲಗಳು, ಹಾಗೆ ದೈಹಿಕವಾಗಿ ನಮ್ಮ ದೇಹದಲ್ಲಿ ಆಗುವಂತಹ ನೋವು, ಅದಕ್ಕೆಲ್ಲವಕ್ಕೂ ಪರಿಹಾರ ನಮಗೆ ಯೋಗ, ಧ್ಯಾನ ಈ ಥರದ್ದನ್ನು ಮಾಡಿದರೆ ಮಾತ್ರ ನಮ್ಮ ಮನಸ್ಸು ಒಂದು ಸ್ಥಿಮಿತ ಸ್ಥಿತಿಯಲ್ಲಿರುತ್ತೆ. ಆ ಸ್ಥಿಮಿತ ಸ್ಥಿತಿಯಲ್ಲಿ ಇರಲಿಕ್ಕೋಸ್ಕರನೇ ನಾನು ಕೂಡ ಯೋಗ, ಪ್ರಾಣಾಯಾಮ, ಸುದರ್ಶನ ಕ್ರಿಯೆ ಅನ್ನೋದನ್ನು ಕಲೀಲಿಕ್ಕೆ ಅಂತ ಹೋಗಿದ್ದೆ. ನಮಗೆ ಅದನ್ನು ಕಲಿಸಿದಂತಹ ಗುರುಗಳಾದ ಶ್ರೀಮತಿ ಭಾನುಮತಿ ಮೇಡಮ್ ಅವರು ಆರ್ಟ್ ಆಫ್ ಲಿವಿಂಗ್ ಅವರ ರವಿಶಂಕರ್ ಗುರೂಜಿಯವರ ಸುದರ್ಶನ ಕ್ರಿಯೆ ಪ್ರಾಣಾಯಾಮಗಳನ್ನು ನಮಗೆ ಕಲಿಸಿದ್ರು. ಆ ಕಲಿಯುವಂಥ ಕಾಲದಲ್ಲಿಯೂ ಕೂಡ ತುಂಬಾ ಒಳ್ಳೆಯ ಅನುಭವಗಳು ನಮಗೆ ಆಯಿತು. ಅವರ ಕೃಪಾ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಆರ್ಟ್ ಆಫ್ ಲಿವಿಂಗಿನ ಗುರೂಜಿಯವರನ್ನು ಭೇಟಿ ಮಾಡಲಿಕ್ಕೆ ಒಂದು ಸದಾವಕಾಶ ನಮಗೆ ಸಿಕ್ತು. ಇದಕ್ಕೋಸ್ಕರ ನಾನು ಎಲ್ಲರ ಪರವಾಗಿ ಭಾನುಮತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ, ನಮಗೆ ಈ ಅವಕಾಶ ಕಲ್ಪಿಸಿ ಕೊಟ್ಟಿರೋದಕ್ಕೆ. ಹಾಗೆ ನಮ್ಮ ಪಯಣ ಒಂದು ದಿನ ರಾತ್ರಿ ಹೊರಟು ಸುಮಾರು ಒಂದು 24-25 ಜನರ ಒಂದು ತಂಡ ಗುರುಗಳೊಂದಿಗೆ, ನಮಗೆ ಸುದರ್ಶನ ಕ್ರಿಯೆ ಕಲಿಸಿರುವಂತಹ ಗುರುಗಳೊಂದಿಗೆ ನಾವೆಲ್ಲವೂ ಹೊರಟ್ವಿ. ಬೆಳಗ್ಗೆ ಅಲ್ಲಿ ಹೋಗಿ ಮುಟ್ಟಿದ್ವಿ ನಾವು ಆಶ್ರಮಕ್ಕೆ. ಹಾಗೆ ಬೆಳಗ್ಗೆ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ನಮಗಾಗಿ ರೂಮ್ಗಳೆಲ್ಲ ಇರಿಸಿದ್ರು. ಆ ರೂಮ್ಗಳೆಲ್ಲ ಹೋಗಿ ನಾವು ಏನೇನು ವ್ಯವಸ್ಥೆಗಳು, ಸ್ನಾನ ಹಾಗೆ ಡ್ರೆಸ್ ಚೇಂಜು ಅದನ್ನೆಲ್ಲ ಮಾಡಿಕೊಂಡು ಆಶ್ರಮದಲ್ಲಿ ಅಲ್ಲಿ ತಿಂಡಿ ತಿಂದು, ಹಾಗೆ ಉದ್ಯಾನವನ ಎಲ್ಲ ನೋಡಿ, ಹಾಗೆ ಗೋಶಾಲೆ, ಗುರುಕುಲ ಎಲ್ಲವನ್ನು ನೋಡಿಕೊಂಡು ಬಂದ್ವಿ. ಗೋಶಾಲೆಯಲ್ಲಿ ತುಂಬಾ ವಿವಿಧ ತಳಿಗಳ ಹಸುಗಳೆಲ್ಲ ಇತ್ತು. ಅದರ ಹೆಸರು ಗೊತ್ತಿಲ್ಲ, ಆದರೂ ಮನಸ್ಸಿಗೆ ಒಂಥರ ಖುಷಿ ಕೊಡ್ತು ಅದನ್ನೆಲ್ಲ ನೋಡುವಾಗ. ಹಾಗೆ ಆಶ್ರಮದಲ್ಲಿ ನಮಗೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ನಡೀತಾ ಇರೋ ಕಾರಣ ನಮಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಗೋಶಾಲೆಯಲ್ಲಿ ಮಾತ್ರ ನಾನು ವಿಡಿಯೋ ಮಾಡಿರೋದು. ಕೆಲವು ಕಡೆ ನಾವು ನಮ್ಮ ಇತಿಮಿತಿಯಲ್ಲಿದ್ದರೆ ನಮಗೆ ಚೆಂದ, ಯಾಕಂದರೆ ಎಲ್ಲ ಕಡೆಯೂ ನಾವು ಹೋಗಿ ನಮ್ಮ ಇದನ್ನು ನಾವು ತೋರಿಸ್ಕೊಳ್ಬಾರ್ದು ಅಧಿಕ ಪ್ರಸಂಗತನ. ಹಾಗಾಗಿ ಗೋಶಾಲೆಯಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇತ್ತು, ಮಾಡಿದ್ವಿ. ಗುರುಕುಲದಲ್ಲಿ ಅವಕಾಶ ಇರಲಿಲ್ಲ, ಮತ್ತು ಅಲ್ಲಿ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋನ ಮಾಡಿರಲಿಲ್ಲ. ಸುದರ್ಶನ ಕ್ರಿಯೆ ಪ್ರಾಣಾಯಾಮ ಕೂಡ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ನೀವೆಲ್ಲಾದರೂ ನಿಮ್ಮ ಸುತ್ತಮುತ್ತಲೆಲ್ಲಾದರೂ ಆರ್ಟ್ ಆಫ್ ಲಿವಿಂಗ್ ಅವರ ಸುದರ್ಶನ ಕ್ರಿಯೆ ಪ್ರಾಣಾಯಾಮ ಏನಾದರೂ ಕೋರ್ಸ್ ಇದ್ದರೆ ಖಂಡಿತವಾಗಿಯೂ ಸೇರಿಕೊಳ್ಳಿ. ಮನಸ್ಸಿಗೆ ತುಂಬಾ ಮುದ ಕೊಡುವಂತಹ ಒಂದು ಧ್ಯಾನ ಶಿಬಿರ ಅದು. ಹಾಗಾಗಿ ತುಂಬಾ ನಮ್ಮ ಮಾನಸಿಕ ಗೊಂದಲಗಳಿಂದ ಪ್ರತಿಯೊಬ್ಬರು ಮನುಷ್ಯರು ಬಳಲ್ತಾ ಇರ್ತಾರೆ. ಒಂದು ಸ್ವಲ್ಪ ಹೊತ್ತು ಧ್ಯಾನ ಆ ಥರ ಏನಾದರೂ ಮಾಡಿದರೆ ನಮ್ಮ ಮನಸ್ಸಿಗೆ ತುಂಬಾ ಹಿತ ಅನಿಸುತ್ತೆ ನಮಗೆ ಕೂಡ. ಹಾಗೆ ಧ್ಯಾನ ಮಂದಿರಕ್ಕೂ ಭೇಟಿ ನೀಡಿ, ಉದ್ಯಾನವನಕ್ಕೂ ಭೇಟಿ ನೀಡಿ, ಮಧ್ಯಾಹ್ನ ಊಟ ಮುಗಿಸಿ ಸಂಜೆ ನಮಗಾಗಿ ಕಾದಿರಿಸಿದಂಥ ಒಂದು ಸಭಾಂಗಣದಲ್ಲಿ ಸುಮಾರು 1500ಕ್ಕೂ ಜಾಸ್ತಿ ಜನ ಗುರುಗಳ ದರ್ಶನಕ್ಕೆ ಅಂತ ಕಾದಿದ್ರು. ಎಷ್ಟೋ ಟೈಮಿಂದ ಗುರುಗಳ ದರ್ಶನಕ್ಕೆ ಅಂತ ಕಾದವ್ರಿಗೆ ಕೂಡ 6 ತಿಂಗಳು 1 ವರ್ಷ ಆದರೂ ಸಹ ಅವಕಾಶ ಸಿಗದೇ ಇರುವಂಥ ಕಾರಣದಲ್ಲಿ ನಾವು ಕೇವಲ ಒಂದು 15 ದಿನ ಸುದರ್ಶನ ಕ್ರಿಯೆ ಧ್ಯಾನವನ್ನು ಮಾಡಿದವರಿಗೆ ನಮ್ಮ ಭಾನುಮತಿ ಮೇಡಮ್ ಅವರು ಒಂದು ಅವಕಾಶ ಕಲ್ಪಿಸಿದ್ರು. ಗುರುಗಳು ಸಿಗ್ತಾರೆ, ಭೇಟಿ ಮಾಡ್ಬೋದು ಅಂತ ಹೇಳಿ ಗುರುಗಳಿಂದ ಅನುಮತಿಯನ್ನು ಪಡೆದು ನಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ ಆರ್ಟ್ ಆಫ್ ಲಿವಿಂಗ್ ಆ ಆಶ್ರಮದ
ಗುರುಗಳ ದರ್ಶನ ಭಾಗ್ಯವನ್ನು ಕರುಣಿಸಿದ್ದಕ್ಕೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಭಾನುಮತಿ ಮೇಡಮ್ ಅವರಿಗೆ. ಹಾಗೆಯೇ ಗುರುಗಳನ್ನು ಸಹ ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ಕಿತ್ತು. ವಿಡಿಯೋ ಮಾಡಲಿಕ್ಕೆ, ಫೋಟೋ ತೆಗಿಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಇದನ್ನೆಲ್ಲ ಫೋಟೋ ತೆಗೆಯೋದಿತ್ತು, ಆದರೆ ಗುರುಗಳ ಜೊತೆಗೆ ನಿಂತಿರುವಂಥದ್ದು ವಿಡಿಯೋ ಫೋಟೋ ಮಾಡಲಿಕ್ಕಿರಲಿಲ್ಲ. ಅವರೇ ನಮಗೆ ಕಳಿಸ್ಕೊಟ್ಟಿದ್ರು. ತುಂಬಾ ಖುಷಿಯಾಯಿತು. ಧನ್ಯವಾದಗಳು ಎಲ್ಲರಿಗೂ ಕೂಡ.